ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ. ಸರ್ಕಾರಿ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ. ಇನ್ನು ಜೆಸಿ ರಸ್ತೆಯ ಬಂಕ್ ಬಳಿ 500ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದೆ. ಬೆಳಗ್ಗೆಯಿಂದಲೂ ಕೂಡ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ನಿಲ್ತಲೇ ಇಲ್ಲ ಅಂತ ಹೇಳ್ಬೋದು. ಸರ್ಕಾರಿ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. ಜೆಸಿ ರಸ್ತೆಯ ಬಂಕ್ ಬಳಿ 500ಕ್ಕೂ ಹೆಚ್ಚು ಆಟೋಗಳ ಕ್ಯೂ ನಿಂತಿರುತ್ತೆ. ಬೆಳಗ್ಗೆಯಿಂದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನು ಕೆಲವೊಂದ್ ಕಡೆ ಗ್ಯಾಸ್ ಸಿಗದೆ ಆಟೋಗಳನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ ಚಾಲಕರು. ಪ್ರೈವೇಟ್ ಬಂಕ್ಗಳಲ್ಲಿ 90 ರಿಂದ 120 ರೂಪಾಯಿ ಏರಿಕೆ ಆಗಿದೆ ಬೆಲೆ. ಒಂದ್ ಸಿಲಿಂಡರ್ಗಾಗಿ ದಿನ 4 ರಿಂದ 5 ಗಂಟೆ ಕಾಯ್ಕೊಂಡು ಅವರು ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. IBCL ಗ್ಯಾಸ್ ಸಾಕಷ್ಟು ಇದೆ ಅಂದ್ರೂ ಕೂಡ ನೆಲಮಟ್ಟದಲ್ಲಿ ಸಪ್ಲೈ ಕೊರತೆ ಉಂಟಾಗ್ತಿದೆ. ಇನ್ನು ಗ್ಯಾಸ್ಗೆ ಕೃತಕ ಅಭಾವ ಸೃಷ್ಟಿಯಾಗಿದೆಯಾ ಅನ್ನುವಂತ ಅನುಮಾನ ಸೃಷ್ಟಿಯಾಗಿದೆ. ಪರಿಶೀಲನೆಗೆ ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಚಾಲಕರು ಹೊರಹಾಕ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಈ ರೀತಿಯಾಗಿ ನಿರ್ಮಿಸಿರುವಂತಹ ಸಮಸ್ಯೆನ ಇದು ಅಥವಾ ನಿಜವಾಗ್ಲೂ ಕೂಡ ಸಮಸ್ಯೆ ಇದೆಯಾ ಅನ್ನುವಂತ ಅನುಮಾನ ಹುಟ್ಟುತ್ತಾ ಇರುವಂತದ್ದು ಆಟೋ ಚಾಲಕರುಗಳಿಗೆ. 500ಕ್ಕಿಂತ ಹೆಚ್ಚು ಆಟೋಗಳು ಬೆಳಗ್ಗೆಯಿಂದ ಕ್ಯೂ ನಿಂತಿದೆ. IBCL ಗ್ಯಾಸ್ ಸಾಕಷ್ಟು ಇದೆ ಆದ್ರೂ ಕೂಡ ಸಪ್ಲೈ ಆಗೋದ್ರಲ್ಲಿ ತಾತ್ಕಾಲಿಕವಾಗಿ ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶವನ್ನು ಚಾಲಕರು ಹೊರಹಾಕ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ. ಇನ್ನು ಸರ್ಕಾರಿ ಗ್ಯಾಸ್ ಬಂಕ್ಗಳೇನೇನಿದೆ ಅಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. ಈ ಸಮಸ್ಯೆ ಅಂತೂ ನಿಲ್ತಾನೆ ಇಲ್ಲ, ಮುಂದುವರೆದಿದೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಆಟೋನ ತಳ್ಳಿ ಎಷ್ಟರ ಮಟ್ಟಿಗೆ ಅವ್ರ ಕಾಲು ನೋಡಿ ಸುಟ್ಟ ರೀತಿಯಲ್ಲಿ ಕಾಲು ಸುಟ್ಟು ಬಿಸಿಲಿನ ತಾಪಕ್ಕೆ ಜೊತೆಗೆ ತಳ್ಳಿ ಆಟೋ ಪ್ರೆಷರು ಕಾಲ ಮೇಲೆ ಬಿದ್ದು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರುಗಳು. ಇಡೀ ಅವರ ಜೀವನವನ್ನ ಸವಿಸ್ತಾ ಇದ್ದಾರೆ ಒಂದು ರೀತಿಯಾಗಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ನಿಜಕ್ಕೂ ಕೂಡ ಅಲ್ಲಿ ಒಂದ್ ರೀತಿಯಾಗಿ ಯುದ್ಧಕ್ಕೆ ಬ್ರೇಕ್ ಬಿದ್ದಿದ್ರೂ ಕೂಡ ಆಟೋ ಚಾಲಕರ ಸಮಸ್ಯೆಗೆ ಬ್ರೇಕ್ ಬೀಳ್ತಾ ಇಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ LPGಗಳ ಗ್ಯಾಸ್ನ ಹಾಹಾಕಾರ ನಿಜಕ್ಕೂ ಮುಗಿಲು ಮುಟ್ಟಿರುವಂತದ್ದು. ಒಂದ್ ರೀತಿಯಲ್ಲಿ ಇದು ಮನುಷ್ಯರ ಪ್ರಾಣಗೂ ಕೂಡ ಕುತ್ತು ತರ್ತಾ ಇರುವಂತದ್ದು. ಇದಕ್ಕೆ ನಾವು ನೋಡ್ತಾ ಹೋದರೆ ಜೆಸಿ ರಸ್ತೆಯಲ್ಲಿ ಗ್ಯಾಸ್ನ ಒಂದು ಬಂಕ್ನ ಬಳಿ ಗಂಟಲೆ ಕಾದು ಕುಳಿತು ಒಬ್ಬ ವ್ಯಕ್ತಿ ಆಟೋ ಚಾಲಕನ ಕಾಲೇ ಒಂದ್ ರೀತಿ ಕಟ್ಟಾಗಿರುವಂತ ದೃಶ್ಯ ನಿಜಕ್ಕೂ ಒಂದ್ ರೀತಿ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿರುವಂತದ್ದು. ಒಂದು ಕಡೆ ಇಲ್ಲಿ ಗ್ಯಾಸ್ನ ಅಭಾವ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನೊಂದು ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಗ್ಯಾಸ್ನ ಹುಡುಕಾಟಕ್ಕೋಸ್ಕರ ಪ್ರತಿಯೊಂದು ಬಂಕ್ ನಡುವೆ ಆಟೋವನ್ನ ತಳ್ಳಿಕೊಂಡು ಹೋಗುವಂತಹ ದುಸ್ಥಿತಿಗೆ ಇದೀಗ ಆಟೋ ಚಾಲಕರು ಬಂದಿರುವಂತದ್ದು. ನಿಜಕ್ಕೂ ಒಂದ್ ರೀತಿ ಇದು ಮನುಕುಲನೇ ಒಂದು ಬೆರಳೆ ಕರಾಳ ದಿನ ಅಂತಾನೆ ಹೇಳ್ತಾ ಹೋಗೋದು ಮನುಕುಲಕ್ಕೆ. ಯಾಕಂದ್ರೆ ಗ್ಯಾಸ್ಗೋಸ್ಕರ ಕಾದು ಆ ವ್ಯಕ್ತಿಯ ಪಾದ ಗಂಭೀರ ಸ್ಥಿತಿಯನ್ನ ತಲುಪಿರುವಂತದ್ದು. ಇಡೀ ಇವತ್ತು ಬೆಂಗಳೂರಿನ ಜೆಸಿ ನಗರದ ರಸ್ತೆ ಒಂದ್ ರೀತಿ ರಣರಂಗ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 500ಕ್ಕೂ ಹೆಚ್ಚು ಆಟೋಗಳ ಸುದೀರ್ಘ ಸಾಲು ಅಲ್ಲಿ ಇದ್ದದ್ದು. ಬೆಳಗ್ಗೆ 6 ಗಂಟೆಯಿಂದನೇ ಕೂಡ ಬಂದು ಆಟೋ ಚಾಲಕರು ಕಾದು ಕುಳಿತಿರುವಂತ ಆದ್ರೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಅವರಿಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನ ಒಂದು ICCA ಹತ್ತಿರದ ಸ್ಟಾಕ್ ಇದ್ರೂ ಕೂಡ ಅಲ್ಲಿ ಬಂಕ್ಗಳಲ್ಲಿ ಕೆಲವೊಂದಷ್ಟು ಬಂಕ್ಗಳು ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಗಳನ್ನ ಹಾಕಿಕೊಡ್ತಾರೆ. ಇನ್ನ ಜನಸಾಮಾನ್ಯರನ್ನ ಇವರು ಸುಲಿಗೆಯನ್ನ ಮಾಡ್ತಾ ಇದ್ದಾರ, ಕೃತಕವಾಗಿ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು. ಇಡೀ ಅವರ ಜೀವನವನ್ನ ಸವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ವ್ಯಕ್ತಿಯ ಕಾಲು ಎಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿರೋ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು.